ನಮಸ್ಕಾರ. ಶ್ರೀಮಂತರಾಗುವ ಮಂತ್ರ, ಬಡವರು ಆಗುವ ಮಂತ್ರ. ನೋಡಿ, ಈ ಒಂದು ಮಂತ್ರ ಎಷ್ಟು ಡಿಫ್ರೆನ್ಸ್ ತರಿಸುತ್ತೆ ಅಂತಂದರೆ, ಈಗ ಬಡವರು ಸಾಕಪ್ಪ, ದೇವರೇನು ನಮಗೆ ಕೊಟ್ಟಿದ್ದಾನೋ ಅದರಲ್ಲೇ ನಾವು ತೃಪ್ತಿಯಾಗಿರ್ತೀವಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡಿರ್ತೀವಿ ಅಂತ ಹೇಳ್ತಾರೆ. ಈ ಶ್ರೀಮಂತರು ನನಗೆ 2 ಸೈಟ್ ಬೇಕು, 4 ಸೈಟ್ ಬೇಕು, 4 ಮನೆ ಬೇಕು, ಆಸ್ತಿಗಳು ಬೇಕು, ಬಂಗಾರಗಳು ಬೇಕು, ಕಾರುಗಳು ಬೇಕು, ಜಮೀನು ಬೇಕು, ಅಪಾರ್ಟ್ಮೆಂಟುಗಳು ಇನ್ನೂ 2 ಬೇಕು, ಇನ್ನೂ 3-4 ಬೇಕು. ಆಸೆ ನೋಡಿ ಎಷ್ಟು ಇದ್ದರೂ ಇನ್ನೂ ಬೇಕು 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 ಅಂತಲೇ ಇರ್ತಾರೆ. ಅದಕ್ಕೋಸ್ಕರ ಈ ಮಂತ್ರ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಈ ಶ್ರೀಮಂತರಾಗುವುದಕ್ಕೆ ಮಂತ್ರ, ಬಡವರಾಗುವುದಕ್ಕೆ ಮಂತ್ರ. ನಾವೇನು ಬಾಯಿನಲ್ಲಿ ನುಡಿತಾ ಇರ್ತೀವಿ ಅದು ರಿಲೇಟೆಡ್ಸು ಯಾವ ಥರ ವರ್ಕ್ ಆಗುತ್ತಪ್ಪ ಅಂತಂದರೆ, ಈಗ ಬೇಕು 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 ಅಂತಲೇ ಇರ್ರಿ. ಈಗ ಇದು ಕಲಿಯುಗದಲ್ಲಿ ಮನುಷ್ಯನಿಗೆ ಎಷ್ಟಿದ್ರೂ ಕಡಿಮೆನೇ. ಯಾರಿಗೆ ಬೇಡ ದುಡ್ಡು, ಯಾರಿಗೆ ಬೇಡ ಆಸ್ತಿ? 100ಕ್ಕೆ 90%, 95% ಆಫ್ ದಿ ಪೀಪಲ್ಸ್, 100ಕ್ಕೆ 95% ಆಫ್ ದಿ ಪೀಪಲ್ಸ್ ಎಲ್ಲರೂ ದುಡ್ಡು ಬೇಕು, ಎಲ್ರಿಗೂ ಆಸ್ತಿ ಬೇಕು ಅಲ್ವಾ? ಯಾರಿಗೆ ಬೇಡ ಆಸ್ತಿ, ಯಾರಿಗೆ ಬೇಡ ದುಡ್ಡು, ಯಾರಿಗೆ ಬೇಡ ಬಂಗಾರ, ಯಾರಿಗೆ ಬೇಡ ಐಷಾರಾಮಿ ಜೀವನ, ಯಾರಿಗೆ ಬೇಡ ಶ್ರೀಮಂತಿಕೆ? ಎಲ್ಲರಿಗೂ ಬೇಕು ಅಲ್ವಾ? ಇದು ಆಗಬೇಕಪ್ಪ ಅಂತಂದರೆ ಹೆಚ್ಚಾಗಿ ಈ ಒಂದು ಮಂತ್ರನ ಪಠಿಸ್ತಾ ಬರಬೇಕು. ಮಂತ್ರ ಬಂದು ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ. ನೋಡ್ರಿ, ಶ್ರೀಮಂತರ ಗುಟ್ಟು ಏನಪ್ಪ ಅಂತಂದರೆ ಇದೆ, ಶ್ರೀಮಂತರ ರಹಸ್ಯ ಏನಪ್ಪ ಅಂತಂದರೆ ಇದೆ. ಇದು ಒಂದು ಸಣ್ಣ ಮಂತ್ರನ ಪಠಿಸ್ತಾ ಇರ್ತಾರೆ, ಅವರು ಪಠಿಸ್ತಾ ಇರ್ತಾರೆ. ಓಂ ನಮೋ, ಧನ ಅಂದರೆ ದುಡ್ಡು, ದಾಹೇ ಸ್ವಾಹ. ಈ ಮಂತ್ರನ ನೋಡಿ ಸೀಕ್ರೆಟಾಗಿ ಪಠಿಸ್ತಿರ್ತಾರೆ, ಅವರು ಸೀಕ್ರೆಟಾಗಿ ಪಠಿಸ್ತಿರ್ತಾರೆ. ಅದಕ್ಕೆ ಹೇಳ್ತಿರ್ತೀನಿ, ನೀವು ಮಾಡುವ ಕೆಲಸದಲ್ಲಿ ಯಾವುದೇ ಕೆಲಸ ಮಾಡಿ, ಯಾವುದೇ ಉದ್ಯೋಗ ಮಾಡಿ, ಯಾವುದೇ ವ್ಯಾಪಾರ ಮಾಡಿ, ಯಾವುದೇ ಕೃಷಿ ವ್ಯವಸಾಯಗಳು ಮಾಡಿ, ಈ ಮಂತ್ರ ಮಾತ್ರ ಬಿಡಕ್ಕೆ ಹೋಗ್ಬೇಡಿ. ಅದಕ್ಕೆ ನಿಮ್ಮ ಆಯ್ಕೆಗಳು ಸರಿಯಾಗಿರಬೇಕು. ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿಸುತ್ತೆ. ನೀವು ಏನು ಆಯ್ಕೆಗಳು ಮಾಡ್ಕೊಂತೀರ, ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ, ಲಕ್ಷಾಧಿಪತಿಯನ್ನಾಗಿ, ಕೋಟ್ಯಾಧಿಪತಿಯನ್ನಾಗಿ ಮಾಡಿಸುತ್ತೆ. ಈಗ ನಾವು ಸಾಕು, ದೇವ್ರು ಇಷ್ಟು ಕೊಟ್ಟಿದ್ದಾನೆ, ಇಷ್ಟೇ ನಮ್ಮದು, ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡು ಹೋಗ್ತೀನಿ, ಸಾಕಪ್ಪ ಅಂತಂದರೆ ಅಷ್ಟೇ ತಗೊಳಪ್ಪ ಸಾಕು ಅಂತಾನೆ. ಯಾವತ್ತಿದ್ರೂ ದುಡ್ಡು ಆಸೆ ಇದ್ದರೆ, ಆಸ್ತಿ ಮಾಡೋ ಆಸೆ ಇದ್ದರೆ, ಬಂಗಾರಗಳ ಮಾಡೋ ಆಸೆ ಇದ್ದರೆ, ಐಷಾರಾಮಿ ಜೀವನ ನಡೆಸಬೇಕಂತ ಆಸೆ ಇದ್ದರೆ ಬೇಕು 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 ಅಂತ ಕೇಳ್ತಾ ಇರಬೇಕು. ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡ್ತಾನೇ ಇರಬೇಕು. ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ ಅಂತ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಇರಬೇಕು. ನೀವು ದುಡ್ಡು ಕೊಡುವಾಗ, ದುಡ್ಡು ವಾಪಸ್ ತಗೊಳ್ಳೋ ಸಂದರ್ಭದಲ್ಲಿ ನೀವು ಎಲ್ಲೇ ಇರಲಿ, ಏನೇ ಕೆಲಸ ಮಾಡ್ತಿರ್ರಿ, ಏನೇ ಬಿಡ್ತಾ ಇರ್ರಿ, ಬಾಯಿನಲ್ಲಿ ಇದು ಪಠಣೆ ಮಾಡ್ತಾ ಇರ್ರಿ. ಖಂಡಿತವಾಗ್ಲೂ ಪವರ್ಫುಲ್ ಥರ ಆಕ್ಟಿವ್ ಆಗೇ ಆಗುತ್ತೆ. ಖಂಡಿತವಾಗ್ಲೂ ಶ್ರೀಮಂತರು ಪಠಿಸುವ ಮಂತ್ರ ಇದು. ಪಠಿಸಿ ನೋಡಿ ಮಂತ್ರ, ಖಂಡಿತವಾಗ್ಲೂ ನೀವು ಶ್ರೀಮಂತರ ಆಗೇ ಆಗ್ತೀರ. ನಿರಂತರವಾಗಿ ಪಠಿಸ್ತಾನೇ ಇರ್ರಿ. ನಿಮ್ಮ ಆಯ್ಕೆಗಳು ನೋಡಿ, ನಿಮ್ಮ ಆಯ್ಕೆಗಳು, ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆ, ಎಲ್ಲಿ ನಾನು ಎಡವಿದ್ದೀನಿ, ಎಲ್ಲಿ ಬೀಳ್ತಾ ಇದ್ದೀನಿ, ಏನು ಮಾಡಬೇಕು ಅನ್ನೋದು ಆಯ್ಕೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಶ್ರೀಮಂತರು ಆಗೇ ಆಗ್ತೀರಾ. ನಮಸ್ಕಾರ.